ನಿಮ್ಮೆಲ್ಲರ ಮನೆಮಗಳು, ಸಹೋದರಿ, ತಾಯಿ ಸಮಾನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ಗಣ ಸರ್ಕಾರದ ಮಂತ್ರಿಗಳು, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದಂಥ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಗ್ರಾಮೀಣ ಮತಕ್ಷೇತ್ರದ ಹಿರಿಯ ನಾಗರಿಕರೊಂದಿಗೆ, ಹಿರಿಯ ನಮ್ಮ ತಂದೆ ತಾಯಂದಿರೊಂದಿಗೆ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಇವತ್ತು ಅಭಿಮಾನಿ ಬಳಗದಿಂದ ಆಯೋಜನೆ ಮಾಡಿದ್ದೇವೆ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮದ ವೇದಿಕೆ ಮೇಲೆ ಈಗಾಗಲೇ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡೊಂದು ನಿರ್ಗಮಿಸಿದಂಥ ಎಲ್ಲ ಪೂಜ್ಯರ ಪಾದಕಮಲಕ್ಕೆ ವಂದಿಸುತ್ತಾ, ನಮ್ಮ ಬಡಾಲಂಕಲ್ಗಿ ಗ್ರಾಮದ ಪೂಜ್ಯರ ಪಾದಕಮಲಕ್ಕೆ ವಂದಿಸುತ್ತಾ, ಹಿರೇಬಾಗೇವಾಡಿ ದರ್ಗಾ ಅಜ್ಜನವರು ಕೂಡ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರೇ, ಮೃಣಾಲ್ ಹೆಬ್ಬಾಳ್ಕರ್ ಅವರೇ, ಎರಡೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಎಲ್ಲ ನನ್ನ ಗ್ರಾಮೀಣ ಮತಕ್ಷೇತ್ರದ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅನೇಕ ಸಚಿವರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಪ್ರಸ್ತುತ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಈ ಒಂದು ಇಲಾಖೆಯ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬೇಕಾದ್ರೆ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ನಾವು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಕೂಡ ಆಚರಿಸ್ತೇವೆ. ಆದರೆ ಒಬ್ಬ ಸಚಿವರು ತಮ್ಮ ಕಾಲಾವಧಿಯಲ್ಲಿ ವೈಯಕ್ತಿಕವಾಗಿ ಹಿರಿಯ ನಾಗರಿಕರಿಗೆ, ಅದು ತಮ್ಮ ಜನ್ಮದಿನದಂದು ಸನ್ಮಾನಿಸುವ ಮೂಲಕ ಇವತ್ತು ಇತಿಹಾಸದ ಪುಟಗಳಲ್ಲಿ ಈ ದಿನ ನಾವು ಎಲ್ಲರೂ ಕೂಡ ಸೇರಿಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಯಿಂದ ನಾವೆಲ್ಲರೂ ಸೇರಿ ಪ್ರಾರಂಭ ಮಾಡಿದ್ವಿ. ಗ್ರಾಮೀಣ ಭಾಗದ ವಿವಿಧ ಭಾಗಗಳಿಂದ ಆಗಮಿಸಿದಂಥ ಎಲ್ಲ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಿದಂಥ ಕ್ಷಣಗಳಿಗೆ ನಾವು ನೀವೆಲ್ಲ ಇವತ್ತು ಪಾತ್ರರಾಗಿದ್ದೇವೆ. ತದನಂತರ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳನ್ನು ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ. ಈಗ ಈ ವೇದಿಕೆ ಕಾರ್ಯಕ್ರಮ ಶತಾಯುಷಿಗಳಿಗೆ ಸನ್ಮಾನ ಮಾಡುವ ಮೂಲಕ, ಗೌರವ ಸಮರ್ಪಣೆ ಮಾಡುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ನಾವು ನಡೆಸಿಕೊಡ್ತಾ ಇದ್ದೀವಿ. ಈ ಒಂದು ಮತಕ್ಷೇತ್ರ ನನ್ನ ಕುಟುಂಬ ಇದ್ದ ಹಾಗೆ, ನನ್ನ ಪರಿವಾರ ಇದ್ದ ಹಾಗೆ. ಯಾವ ರೀತಿ ಪರಿವಾರದ ಸದಸ್ಯರು, ಅದೇ ರೀತಿ ಗ್ರಾಮೀಣ ಮತಕ್ಷೇತ್ರದ ಪ್ರತಿಯೊಂದು ಕುಟುಂಬವನ್ನು ತಮ್ಮ ಸ್ವಂತ ಕುಟುಂಬ ಅಂತ ತಿಳ್ಕೊಂಡು ಹಗಲಿರುಳು ಅವರ ಸೇವೆಯನ್ನು ಮಾಡ್ತಾ ಯಾವತ್ತೂ ಕೂಡ ತಮ್ಮ ಜವಾಬ್ದಾರಿಯನ್ನು ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಸಚಿವರ ಜನ್ಮದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇರುವುದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮೀಣ ಮತಕ್ಷೇತ್ರದ ಮನೆ ಮಾತಾಗಿ ಕೇವಲ ಹೆಸರಿಗಷ್ಟೇ ಮನೆ ಮಗಳಲ್ಲ,
ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಯುವಕರು, ಯುವತಿಯರು, ತಾಯಂದಿರು, ವಯಸ್ಕರು ಪ್ರತಿಯೊಬ್ಬರನ್ನ ವೈಯಕ್ತಿಕವಾಗಿ ಕಾಳಜಿಯನ್ನು ತೆಗೆದುಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡಿ, ಪ್ರತಿಯೊಂದು ಗ್ರಾಮದಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಮಾಡಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇವತ್ತು ಎಲ್ಲರ ವಿಶ್ವಾಸವನ್ನು ಗಳಿಸಿದಂಥ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಾರ್ಥಕತೆಯನ್ನು ಮೆರಿತಾ ಇದ್ದಾರೆ. ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಗೃಹಲಕ್ಷ್ಮಿ ಯೋಜನೆಯನ್ನು ಮನೆ ಮನೆಗೆ ತಲುಪಿಸಿ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಯಶಸ್ವಿ ಯೋಜನೆಯನ್ನಾಗಿ ಮಾಡಲಿಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ರು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವರು ಕೂಡ ಸಾಕಷ್ಟು ಮಾತನಾಡೋದಿದೆ. ತದನಂತರ ಇನ್ನೂ ಸಾಕಷ್ಟು ವ್ಯವಸ್ಥೆಗಳನ್ನು ಬಂದಂಥ ಎಲ್ಲ ನಾಗರಿಕರಿಗೆ, ಹಿರಿಯರಿಗೆ ನಾವಿಲ್ಲಿ ಮಾಡಿದ್ದೇವೆ. ಸುಮಾರು 2 ಗಂಟೆಯಿಂದ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿದ್ರಿಂದ ನನಗನ್ನಿಸ್ತೈತಿ ಒಂದು ಸ್ವಲ್ಪ ಸಮಯ ಆಗಿ ಹೊಟ್ಟೆ ಹಸಿದೆಲ್ಲರೂ ಆ ಕಡೆ ಹೊಂಟಿದ್ದಾರೆ. ಅಲ್ಲಿ ಎಷ್ಟು ಜನ ಆದರೆ ಇಲ್ಲೂ ಅಷ್ಟು ಜನ ಅದಾರೆ. ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬೇಕಾ. ತಮಗೆ ಸಚಿವರ ಕಡೆಯಿಂದ, ಅಭಿಮಾನಿ ಬಳಗದ ವತಿಯಿಂದ ನಾವಿನ್ನೂ ಸಾಕಷ್ಟು ಕಾಣಿಕೆಗಳನ್ನು ಕೊಡೋದಿದೆ. ತದನಂತರ ಊಟದ ವ್ಯವಸ್ಥೆ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬೇಕು. ಅವು ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ತಾಳ್ಮೆಯಿಂದ ನಾವೆಲ್ಲರೂ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಬಂದಂಥ ಎಲ್ಲ ನನ್ನ ಗುರಿಯರು, ತಾಯಂದಿರು, ಅಕ್ಕ ತಂಗಿಯರು, ಸಚಿವರಿಗೆ ಆಶೀರ್ವಾದ ಮಾಡಿದಂಥ ಎಲ್ಲ ಹಿರಿಯ ಚೇತನಗಳಿಗೆ ಇವತ್ತು ವಂದಿಸಿ, ಇನ್ನೂ 100 ವರ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ರೀತಿ ಬಾಳಲಿ. ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ, ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಸಹೋದರನಾಗಿ ಹೇಳ್ತಾ ಇಲ್ಲ, ಅವರ ಮನಸ್ಸು ನನಗೆ ಗೊತ್ತಿದೆ, ಅವರ ಕಾಳಜಿ, ಅವರ ಕಳಕಳಿ ನನಗೆ ಗೊತ್ತಿದೆ. ಅಂಥವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಬೇಕು ಈ ಸಮಾಜದಲ್ಲಿ, ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ. ಎಲ್ಲರೂ ಕೂಡ ಅವರಿಗೆ ಆಶೀರ್ವದಿಸುತ್ತಾ 100 ವರ್ಷ ಇದೇ ರೀತಿ ಅವರು ಸುಖವಾಗಿ ಬಾಳಲಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಸಾಕಷ್ಟು ಕಾರ್ಯಕ್ರಮಗಳಾಗೋದಿದೆ, ಸಚಿವರಿಗೆ ಮಾತಾಡ್ತಾರೆ. ಅಕ್ಕ ಇಲ್ಲಿ ಬಂದ್ಲಂದ್ರೆ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಳ್ತಾರೆ, ನಂಗೆ ಗ್ಯಾರಂಟಿ ಐತಿ. ಇಲ್ಲಿ ಯಾರ ಮಾತು ಕೇಳಕ್ಕೆ ಬಂದಿಲ್ಲ, ಯಾರ ಮಾತು ಕೇಳಕ್ಕೆ ಬಂದಿಲ್ಲ. ನೀವು ಬೇಕಾದ್ದು ಹೋಗೋರಿ. ಅಕ್ಕ ಅಲ್ಲಿಂದ ಎದ್ದು ಬಂದ್ಲಂದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಆಗಲಿಲ್ಲ ಅಂದ್ರೆ ನೀವು ಹೇಳಿದ್ದು ಕೇಳ್ತಾನೆ.